ನಮ್ಮ ಇವರು ರೇ ಸ್ವಾಮಿ ಕೇಳ್ರಿ ಸ್ವಾಮಿ, ನೀವೇ ಲಾ ಮಿನಿಸ್ಟರ್ ಇದ್ರೆ ಒಂದು ದೊಡ್ಡ ತೀರ್ಮಾನ ಸುಪ್ರೀಂ ಕೋರ್ಟಲ್ಲಿ ಏನಪ್ಪಾ ಅಂತಂದ್ರೆ, ಇನ್ನು ತಮಿಳ್ನಾಡು ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ತಮಿಳ್ನಾಡು ಅವ್ರು ಏನು ಕ್ಲೈಮ್ ಮಾಡ್ತಿದ್ರು ಅದು ವಜಾ ಮಾಡಿ ನಮ್ಮದೇ ಆದಂಥ ಒಂದು ದೇವರು ಕೊಟ್ಟಂಥ ಶಕ್ತಿ ಮೇಲೆ ಅವರು ಎಲ್ಲೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ. ಆ ಜಡ್ಜ್ ಅವ್ರ ಜಾಗದಲ್ಲಿ ಅವ್ರು ಮಾಡ್ಕೊಳ್ಳೋಕ್ಕೆ ನಿಮ್ಗೇನ್ರಿ ಕಷ್ಟ, ನೀವು 177 TMC ಕೇಳ್ರಿ, ಆ 177 TMC ಬಿಟ್ಬಿಟ್ಟು ನಿಮ್ಗೆ ಇನ್ನೇನ್ರಿ ಹಕ್ಕಿದೆ ಅಂತ ಅವ್ರಿಗೆ ಹೇಳಿದ್ರು. ಅದನ್ನ ನೋಡಿ ನಾವು ತಿರ್ಗಾ ಮೂವ್ ಮಾಡಿದೋ. ಚೀಫ್ ಜಸ್ಟಿಸ್ ಅವ್ರು ಮೂವ್ ಮಾಡಿದ್ರು, ಅಡ್ವೊಕೇಟ್ ಜನರಲ್ ಅವ್ರು ಮೂವ್ ಮಾಡಿದ್ರು ಚೀಫ್ ಜಸ್ಟಿಸ್ ಮುಂದೆ. ಅವರು ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತೇಳಿ ತಮಿಳ್ನಾಡು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದೆ. ಈಗ ಏನಾದರೂ ನಾವು ಉಂಟು, ಸೆಂಟ್ರಲ್ ವಾಟರ್ ಕಮಿಷನ್ ಉಂಟು, ಈ ಹೊಸದಾಗೆ ನಾನು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ TMC ನೀರು ಕೂಡ ಬ್ಯಾಲೆನ್ಸಿಂಗ್ ರಿಸರ್ವ್ ಆದ ತಕ್ಷಣ ಕಂಪ್ಲೀಟ್ ಇನ್ ಬೆಂಗಳೂರಿಗೆ ನೆಕ್ಸ್ಟ್ 25-30 ಇಯರ್ಸ್ ಯಾವ ಥರದ ನೀರು ಸಮಸ್ಯೆನೂ ಆಗುವುದಿಲ್ಲ. ಸೊ ಅದಕ್ಕೇನು ಬೇಕೋ ನಾವು ಸಿದ್ಧತೆ ಮಾಡಿ ಪ್ಲಾನ್ ಅಂತೂ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷೆ. ಸೊ ಇದನ್ನೆಲ್ಲ ಕೂಡ ಅದಕ್ಕೂ ಕೂಡ ಈಗಾಗಲೇ 6 ಸ್ಟೇಜ್, ಅದಲ್ಲದೆ ಮೇಕೆದಾಟು ಬೇರೆ 6 ಸ್ಟೇಜ್ಗೆ ಏನು ಬೇಕೋ ನಾನು ಅದಕ್ಕೆಲ್ಲ ಈಗಾಗಲೇ ಪಾಸ್ ಮಾಡಿಕೊಂಡು, ಜೈಕಾ ಅವರು ಕೂಡ ಈಗಾಗಲೇ ನಮಗೆ ಹಣ ಕೊಡಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಅಧ್ಯಕ್ಷೆ. ಸೊ ಹಂಗೆ ಕುಡಿಯೋ ನೀರು ಬಗ್ಗೆ ಸಮಸ್ಯೆ ಇಲ್ಲ. ಒಟ್ಟು ಅಶೋಕ್ 15,000 ಬೋರ್ವೆಲ್ ಇದೆ. ಅಶೋಕ್ ಅವರೇ 15,000 ಬೋರ್ವೆಲ್ ಇದೆ. 7,000 ಬೋರ್ವೆಲ್ಲು ಲಾಸ್ಟ್ 2 ಇಯರ್ಸ್ ಡ್ರೈ ಆಗ್ಬಿಡ್ತು. ಎಲೆಕ್ಷನ್ ಟೈಮಲ್ಲಿ ಡ್ರೈ ಆಗ್ಬಿಡ್ತು. ವಾಟರ್ ಟೇಬಲ್ ಇಲ್ಲ, ಕೆರೆಗಳಿಗೆಲ್ಲ ನೀರು ಹೋಗ್ತಾ ಇಲ್ಲ, ಇರೋಂಥ ಊರಲ್ಲಿ ಇರೋದು ಕೆರೆಗಳು ನಿಂತ ಇಲ್ಲ. ಅವ್ರದೇ ಎಷ್ಟು ದೊಡ್ಡ ಮಾಫಿಯಾ ನಿಮಗೆ ಅಂತ ಗೊತ್ತಿದೆ. ಅದಕ್ಕೆ ಏನೇನೋ ಮಾಡಿ ಪ್ರಯತ್ನ ಮಾಡಿದೆ. ಈಗ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಫುಲ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಇವತ್ತರೆಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ಈಗ ವಾಪಸ್ ಅದಕ್ಕೆ ಇದನ್ನು ಮಾಡಬೇಕು. ಮುಂದಕ್ಕೆ ಎಲ್ಲೇ ಬೋರ್ವೆಲ್ ತಗೊಂಡ್ರು ಪರ್ಮಿಷನ್ ತಗೋಬೇಕು ಅಂತ ಏನೇನು ನಾವು ಹೇಳಿದ್ರು ಕೂಡ ಕೊರಿತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಇದು ನಡೀತಾ ಇರ್ತಾರೆ. ಬಟ್ ಸದ್ಯಕ್ಕೆ ಈಗ ಯಾರೇ ನೀರು ಪರ್ಮಿಷನ್ ಕೇಳಿದ್ರು ಕೂಡ ಕೊಡ್ಲಿಕ್ಕೆ ಇನ್ಸ್ಟಾಲ್ಮೆಂಟ್ ಮೇಲೆ ದುಡ್ಡು ಕಟ್ಸ್ಕೊಂಡು ಕೊಡ್ಲಿಕ್ಕೆ ಮಾಡಿದ್ದೀನಿ.